ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ನಿಮಗೆ ಬುಕಿಂಗ್ ಅಪ್ಡೇಟ್ಸ್ ತಿಳಿಸ್ತಿದ್ದೀನಿ ಅಂತ ಹೇಳ್ತಾನೆ ಬಂದೆ. ಆದರೆ ಕೆಲವೊಂದು ಅಪ್ಡೇಟ್ಗಳು ಬಂದಿದ್ವು, ಹಾಗಾಗಿ ನಿಮಗೆ ಅದನ್ನು ಸ್ವಲ್ಪ ಡಿಲೇ ಮಾಡಿದೆ. ಇವಾಗ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಕಾಂತಾರ ಸಿನಿಮಾದ ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ನಿನ್ನೆ ನೈಟು ತನಕ ಒಂದು ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ನಿಮಗೆ ಸಣ್ಣದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಕಾಂತಾರ ಸಿನಿಮಾಗೆ ನಾನಲ್ಲ, ನಾವೆಲ್ಲರೂ ಅತಿ ಎಕ್ಸೈಟಾಗಿ ಕಾಯ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಥಿಯೇಟ್ರದ್ದು ಒಂದು ವಿಡಿಯೋ ರೆಸ್ಪಾನ್ಸ್ ವಿಡಿಯೋ ಮಾಡಿದ್ದೆ. ಅಂದರೆ ಥಿಯೇಟ್ರಲ್ಲಿ ಸಿಬ್ಬಂದಿಗಳಿರ್ತಾರಲ್ಲ, ಅವರೆಲ್ಲ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಕಾಂತಾರ ಸಿನಿಮಾದ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಈಗ ಪ್ರೀ ರಿಲೀಸ್ ಸೇಲ್ಸ್ ಎಷ್ಟಾಗಿದ್ದು ಅಂತ ಕೇಳೋದಾದರೆ, ಕರ್ನಾಟಕದಲ್ಲಿ 26ನೇ ತಾರೀಕು ಅಡ್ವಾನ್ಸ್ ಬುಕಿಂಗ್ಸ್ನೆಲ್ಲ ಓಪನ್ ಮಾಡಿದರು. ಅಂದರೆ 2ನೇ ತಾರೀಕಿಂದು ಶೋಸ್ ಏನಿದ್ದಾವೆ ಅದರದ್ದು ಎಲ್ಲ ಅಡ್ವಾನ್ಸ್ ಬುಕಿಂಗ್ಸ್ ಓಪನ್ ಮಾಡಿದರು. ಅದರಲ್ಲಿ ಫಸ್ಟು ಡೇ ಸೇಲ್ ಆಗಿದೆ ಎಷ್ಟು ಟಿಕೆಟ್ಸ್ ಅಂತ ಕೇಳೋದಾದರೆ, ಇಲ್ಲಿ ಫೋಟೋ ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವು. 76,980 ಪ್ಲಸ್ ಟಿಕೆಟ್ಸ್ಗಳು ಫಸ್ಟ್ ಡೇ ಸೇಲ್ ಆಗಿದ್ದಾವೆ. ಅದಾದಮೇಲೆ ಎರಡನೇ ದಿನ 62,040 ಟಿಕೆಟ್ಸ್ಗಳು ಸೇಲ್ ಆಗಿದ್ದಾವೆ. ಟಿಕೆಟ್ಸ್ ರೇಟ್ಗಳು ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಹೈಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ತಕ್ಕ ಹಾಗೆ ಮತ್ತು ಬಜೆಟಿಗೆ ತಕ್ಕ ಹಾಗೆ ಟಿಕೆಟ್ಸ್ಗಳ ರೇಟ್ನು ಹೈಕ್ ಮಾಡಿದ್ದಾರೆ. ಆದ್ರೂ ಈ ಟೋಟಲ್ ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದನ್ನ ಸಿನಿಮಾ ರಿಲೀಸ್ ಆದಮೇಲೆ ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ನೂ ಬುಕ್ ಆಗ್ತಾ ಹೋಗ್ತಾ ಇದ್ದಾವೆ ಟಿಕೆಟ್ಸ್ಗಳು. ಫಸ್ಟ್ನೇ ದಿನ ಜಾಸ್ತಿ ಆಯಿತು, ಎರಡನೇ ದಿನ ಕಡಿಮೆ ಆಯಿತು ಅಂತ ನಿಮಗೆ ಒಂದು ಡೌಟ್ ಬಂದಿರಬಹುದು. ಎಲ್ಲರೂ ಪ್ರೀಮಿಯರ್ ಶೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ರೀಮಿಯರ್ ಶೋ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಅಥವಾ ಬುಧವಾರ, ತಪ್ಪಿದರೆ ಬುಧವಾರದ ದಿನ ಪ್ರೀಮಿಯರ್ ಶೋದು ಟಿಕೆಟ್ಸು ಎಲ್ಲ ಕಡೆಗೂ ಬುಧವಾರನೇ ಪ್ರೀಮಿಯರ್ ಶೋ ಮಾಡೋದ್ರಿಂದ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಮಿಸ್ ಆಗೋದೇ ಇಲ್ಲ ಅಂತ ಅಂದ್ಕೊತಿದ್ದೀನಿ. ನೋಡೋಣ, ಪ್ರೀಮಿಯರ್ ಶೋದು ಟಿಕೆಟ್ಸ್ ಬುಕಿಂಗ್ಸ್ನೆಲ್ಲ ಬಿಡಬಹುದು ಅಂತ ಚಾನ್ಸಸ್ ಇದೆ. ಎಲ್ಲರೂ ಪ್ರೀಮಿಯರ್ ಶೋಗೆ ಕಾಯ್ತಾ ಇದ್ದಾರೆ. ಫಸ್ಟ್ ಡೇ ನೋಡೋದಕ್ಕಿಂತ ಪ್ರೀಮಿಯರ್ ಶೋ ನೋಡ್ಕೊಂಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಕ್ರೇಜ್ ಕೂಡ ಜಾಸ್ತಿ ಇರುತ್ತೆ ಅಂತ ಅವರಿಗೂ ಒಂಥರ ಕ್ರೇಜು. ಯಾವಾಗ ನೋಡ್ತೀವೋ ಸಿನಿಮಾ ಅನ್ನೋದ್ರ ಮೇಲೆ ಬಹಳ ಜನ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೀಮಿಯರ್ ಶೋ ಟಿಕೆಟ್ಗಳಿಗೋಸ್ಕರ ಜನ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೀಮಿಯರ್ ಶೋ ಬಿಟ್ಬಿಟ್ರೆ ಈಗ ಮೊದಲನೇ ದಿನ ಬೆಳಗ್ಗೆನೇ ಹೋಗಿ ನೋಡೋದಕ್ಕಿಂತ ಹಿಂದಿನ ದಿನನೇ ನೋಡ್ಬಿಡ್ಬೋದಲ್ಲ ಅಂತ ಒಂದು ಏನೋ ಅವರಿಗೆ ಆಸೆ ಭಾಳ ಆಗಿದೆ. ಆ ಪ್ರೀಮಿಯರ್ ಶೋದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ. ಇವತ್ತು ಅಥವಾ ನಾಳೆ ಬೆಳಗ್ಗೆ ಮಿಸ್ ಆಗಲ್ಲ. ಬುಕ್ಕಿಂಗ್ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಇಲ್ಲ ಕಮ್ಯುನಿಟಿ ಟೇಬಲ್ ಹಾಕಿರ್ತೀನಿ ಅಂತ ಹೇಳ್ತಾ, ನೀವು ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಕಾಂತಾರ ಸಿನಿಮಾಗೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನೇ ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.